ವಿಮೋಚನಕಾಂಡ 4ನೇ ಅಧ್ಯಾಯ 12ನೆಯ ವಾಕ್ಯ. ಆದುದರಿಂದ ಈಗಲೇ ಹೊರಡು, ನಿನ್ನ ಬಾಯಲ್ಲಿ ನಾನೇ ಇರುವೆನು, ನೀನು ಮಾತಾಡಬೇಕಾದುದನ್ನು ನಿನಗೆ ಕಲಿಸಿಕೊಡುವೆನು. ಪ್ರಿಯರೇ, ಯೇಸು ಪ್ರಭುವಿನ ಮುಖಾಂತರವಾಗಿ ದೇವರು ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಒಂದು ಕರೆಯಾಗಿದೆ ಶುಭ ಸಂದೇಶ ಸಾರುವಂಥದ್ದು. ಶುಭ ಸಂದೇಶ ಸಾರುವಂತಹ ಕರ್ತವ್ಯವನ್ನು ದೇವರು ವಹಿಸಿಕೊಟ್ಟಿದ್ದಾರೆ. ಪರಿಶುದ್ಧಾತ್ಮರ ಮುಖಾಂತರವಾಗಿ ದೇವರು ನಮಗೆ ಆಲೋಚನೆಯನ್ನು ಕೊಟ್ಟು, ಹೊರಡು, ಈ ಸ್ಥಳಕ್ಕೆ, ಈ ವ್ಯಕ್ತಿಯ ಬಳಿಗೆ ಹೋಗು, ಅವರಿಗೆ ಶುಭ ಸಂದೇಶವನ್ನು ಸಾರು ಎಂಬುದಾಗಿ ಹೇಳುವಾಗ ಎಷ್ಟೋ ಬಾರಿ ನಾವು ಹಿಂಜರಿದಿದ್ದೇವೆ, ಭಯಕ್ಕೆ, ನಾಚಿಕೆಗೆ ಬಿಟ್ಟು ಕೊಟ್ಟಿದ್ದೇವೆ. ಆದರೆ ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾರೆ, ನಿನ್ನ ಬಾಯಲ್ಲಿ ನಾನೇ ಇರುವೆನು, ನೀನು ಮಾತಾಡಬೇಕಾದದ್ದನ್ನು ನಾನು ನಿನಗೆ ಕಲಿಸಿಕೊಡುವೆನು ಎಂಬುದಾಗಿ ನಮಗೆ ಕಲಿಸಿಕೊಟ್ಟು ನಮ್ಮ ಜೊತೆಯಲ್ಲಿ ಇದ್ದು ಈ ಶುಭ ಸಂದೇಶದ ಕಾರ್ಯವನ್ನು ಸಾಧಿಸುವವರಾಗಿದ್ದಾರೆ. ಆದ ಕಾರಣ ನಾವು ಯಾವುದೇ ರೀತಿಯಲ್ಲೂ ನಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನವನ್ನು ಉಪಯೋಗಿಸಿ ಮಾತಾಡದೆ ಪರಿಶುದ್ಧಾತ್ಮರ ಸಹಾಯದೊಂದಿಗೆ ಶುಭ ಸಂದೇಶವನ್ನು ಸಾರಲು ಬೇಕಾದ ಧೈರ್ಯ ನಮ್ಮಲ್ಲಿ ತುಂಬಲ್ಪಡುವಂತೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಅಪ್ಪ ತಂದೆಯಾದ ದೇವರೇ, ಶುಭ ಸಂದೇಶ ಸಾರುವಂತಹ ಕರ್ತವ್ಯ ನೀವು ಕೊಟ್ಟಿದ್ದರೂ ಕೂಡ ಎಷ್ಟೋ ಬಾರಿ ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಅಪ್ಪ ನಮ್ಮ ಕೊರತೆಗಳನ್ನು, ವೀಕ್ನೆಸ್ಸನ್ನು ನೋಡಿ ನಾವು ಹಿಂಜರಿದಿದ್ದೇವೆ. ಆದರೆ ದೇವ, ಈ ವಚನದ ಮುಖಾಂತರ ನಮ್ಮನ್ನು ನೀವು ಬಲಪಡಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನೀವೇ ನಮ್ಮೊಂದಿಗೆ ಇದ್ದು ನಮಗೆ ಕಲಿಸಿಕೊಟ್ಟು ನಮ್ಮ ಬಾಯ ಮುಖಾಂತರ ನೀವು ಮಾತನಾಡುವವರಾಗಿದ್ದೀರಿ ದೇವ. ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಾಸದ ಹೆಜ್ಜೆ ಇಡಲು ಬೇಕಾದ ಧೈರ್ಯದ ಆತ್ಮರಿಂದ ನಮ್ಮನ್ನು ತುಂಬಿಸಿರಿ ಎಂದು ಯೇಸು ನಾಮದಲ್ಲಿ ತಂದೆಯಾದ ದೇವರೇ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.